ನೋಡಿ. ಎಷ್ಟು ಒಂದು ದೊಡ್ಡದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್ ಆಗಿದೆ. ಇಂಥ ಒಂದು ಕ್ಯಾಬೇಜಿ ಬೆಳಿಬಹುದು ಅಂತ ಇವರೀಗ ನಮಗೆ ತೋರಿಸಿದ್ದಾರೆ. ಓಕೆ ನೋಡಿ, 1800 ಇದೆ. ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ವಿನಾಸ್ ಆರ್ ಸಲ್ಲಿಗಟ್ಟೆ. ವೀಕ್ಷಕರೇ, ಇವತ್ತೊಂದು ವಿಭಿನ್ನ ರೀತಿಯಲ್ಲಿ ತರಕಾರಿ ಮಾಡುವಂತಹ ಒಬ್ಬ ರೈತರನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಇವರ ಒಂದು ತರಕಾರಿ ಕೃಷಿಯು ಎಲ್ಲರಿಗೊಂದು ಮಾದರಿಯಾಗಿದೆ. ವಿಭಿನ್ನ ರೀತಿಯಲ್ಲಿ ವಿಶೇಷವಾದ ಒಂದು ತರಕಾರಿಗಳು ಬೆಳೆಸ್ತಾ ಇದ್ದಾರೆ. ವೀಕ್ಷಕರೇ, ಖಂಡಿತವಾಗಿಯೂ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗ್ತದೆ ಭಾವಿಸ್ತೇನೆ. ಖಂಡಿತವಾದ ನಿಮ್ಗೆ ಈ ಮಾಹಿತಿ ಇಷ್ಟವಾದರೆ ಖಂಡಿತ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ವೀಕ್ಷಕರೇ, ಯಾರು ರೈತರಿದ್ದಾರೆ ಅವರನ್ನು ಪರಿಚಯ ಮಾಡಿಕೊಳ್ಳೋಣ. ನೋಡಿ ವೀಕ್ಷಕರೇ, ಇವರೇ ರೈತರು, ಶ್ರೀ ಹರೀಶ್ ಉಜಿರೆ. ನಮಸ್ತೆ. ನಮಸ್ತೆ ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ಹೇಳ್ತೇವೆ ಸರ್. ಸರ್, ನೀವು ಯಾವುದೆಲ್ಲ ಒಂದು ತರಕಾರಿ ಬೆಳೆಸ್ತೀರಿ ಅದರ ಒಂದು ಮಾಹಿತಿ ನೀಡ್ತಾ ಹೋಗಿ ಸರ್. ಮತ್ತೆ ಹೀರೆಕಾಯಿ, ಮತ್ತೆ ಬದನೆ, ಅಲಸಂಡೆ, ವಿಶೇಷವಾಗಿ ಒಂದು ಕ್ಯಾಬೇಜ್ ಒಂದು ಮಾಡಿದ್ದೇನೆ ನಾನು. ಸ್ಯಾಂಪಲ್ ಒಂದು ನೋಡುವ ಅಂತ, ಹೇಗೆ ಆಗ್ತದೆ ನೋಡುವ ಅಂತ ಹೇಳಿ ಮಾಡಿದ್ದೇನೆ. ತೊಂದರೆ ಇಲ್ಲ. ಸರಿಯಾಗಿ ಗೊಬ್ಬರ ನಮ್ಮ ಊರಿಗೆ ಸರಿಯಾಗಿ ಸ್ವಲ್ಪ ಗೊಬ್ಬರ ಹೆಚ್ಚು ಕೊಡ್ಬೇಕಾಗ್ತದೆ. ಹಾಗಾಗಿ ಚೆನ್ನಾಗಿ ಈ ಸಲ ಚೆನ್ನಾಗಿ ಬಂದಿದೆ. ಒಂದೊಂದು ಕ್ಯಾಬೇಜ್ ಕೆಲವೆಲ್ಲ 1.5 kg ತನಕ ಉಂಟು. ಚೆನ್ನಾಗಿ ಬಂದಿದೆ ಈ ಸಲ ಅಲ್ವಾ? ಸರ್, ಇದು ನೀವು ಯಾವ ರೀತಿ ಇದು ಮಾಡಿದ್ರಿ? ಇದರ ಬೀಜ ಅಂದ್ರೆ ಇದು ಬೇಲೂರಿಂದ ನಾನು ನರ್ಸರಿಯಿಂದ ಗಿಡ ತಂದದ್ದು. ಒಂದು ಸ್ಟ್ರೇ ತಕೊಂಡು ಬಂದೆ. ಕೆಲವು ಸ್ವಲ್ಪ ನಾನು ಹೊರಗಡೆ ಒಂದು 4-5 ಈಗೆಲ್ಲ ಕೊಟ್ಟಿದ್ದೇನೆ, ಬೇರೆ ಒಂದು 4-5 ಜನರಿಗೆ. ಮತ್ತೆ ಉಳಿದದನ್ನು ನಾನು ಇಲ್ಲಿ ನೆಟ್ಟಿದ್ದೇನೆ, ಹೇಗೆ ಬರ್ತದೆ ನೋಡುವ ಅಂತ. ಅಂದ್ರೆ ಆ ಊರಲ್ಲಿ ಘಟ್ಟದಲ್ಲಿ ಆದ ಹಾಗೆ ಇಲ್ಲಿ ಅದ್ರಾಗೆ ಸ್ಮೂತ್ ಇಲ್ಲ, ಸ್ವಲ್ಪ ಗಟ್ಟಿ ತರ ಉಂಟು ಅದರ ಪಲ್ಯ ನಾವು ಮಾಡುವಾಗ. ಮತ್ತೆ ತೊಂದರೆ ಇಲ್ಲ. ರೋಗ ಅಂದ್ರೆ ಅದು ಬೆಳೆದಾಗಿ ಸ್ವಲ್ಪ ಹುಳ ತಿನ್ನುವ ಕೀಟಗಳು ಉಂಟು ಇದ್ರಲ್ಲಿ. ಸ್ವಲ್ಪ ಕೆಲವು ಇದ್ರಲ್ಲೆಲ್ಲ ತಿಂದಿದೆ. ಅದು ತೆಗೆಯುವ ಟೈಮ್ ಆಯ್ತು. ಬೆಳೆದಾಗಿ ಸ್ವಲ್ಪ ಹೆಚ್ಚಾಗ್ತದೆ ಹುಳ ಎಲ್ಲ. ಅಲ್ವಾ ಸರ್? ಇದು ಸರಾಸರಿ ನಿಮ್ಗೆ ಎಷ್ಟು ವೆಯ್ಟ್ ಬರ್ತದೆ ಹೇಳಿದ್ರಿ? 1.5 kg. 1.5 kg ಅಷ್ಟು ಬರ್ತದೆ. ಇದರಲ್ಲಿ ಸುಡು ಮಣ್ಣು ಮತ್ತು ಸಗಣಿ ಹುಡಿ ಅದು ಮಿಕ್ಸ್ ಮಾಡಿ ಬಿಡಕ್ಕೆ ಆಗಿದೆ. ಒಂದು 3/4 feet ಅಡಿ ಉಂಟು. ವಿ ಸೇಪ್ ಅಲ್ಲಿ ಹೊಂಡ ಮಾಡಿ ನಾನು ಅದಕ್ಕೆ ತುಂಬಿಸಿ ಅದರ ಮೇಲೆ ನೆಟ್ಟದು. ಮತ್ತೆ ವಾರಕ್ಕೊಮ್ಮೆ ಸುಫಲ ಒಂದು ಕೊಡ್ತೇನೆ ನಾನು, ಮತ್ತೆ ನೀರು. ಇದು ಸರ್, ಇದು ಬೀಜ ಎಲ್ಲ ಹೇಗೆ ಸಂಗ್ರಹ? ಇದು ನೀವು ಬೀಜ ಅಂದ್ರೆ ನಾನು ಬೇಲೂರಿಂದ ಸ್ಟ್ರೇ ಅಲ್ಲಿ ಗಿಡ ಇದ್ದದನ್ನು ತಂದದ್ದು. ಬೀಜ ಕೂಡ ಹಾಕಿದ್ರೆ ಆಗ್ತದೆ. ಅದು ಕೆಲವು ಇಲ್ಲಿ ಸರಿ ಮೊಳಕೆ ಬರಲ್ಲ, ನಮ್ಮ ಇಲ್ಲಿ ಬಿಸಿಲಿಗೆ ಸರಿಯಾಗಿ ಬರುದಿಲ್ಲ ಇದು. ನೋಡಿ, ಇಲ್ಲಿ ಹುಳ ಎಲ್ಲ. ಹೌದು, ಹುಳ ಎಲ್ಲ ಆಗಿದೆ. ಹೌದು, ಬೆಳೆದಾಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ನೀವು ಯಥೇಚ್ಛವಾಗಿ ಸ್ಪ್ರೇ ಮಾಡಿ ಇದಕ್ಕೆ ಮಾಡ್ಲಿಲ್ಲ. ಇದು ಇನ್ನು ಕೊಡ್ಲಿಕ್ಕೆ ಟೈಮ್ ಆಯ್ತು. ಇನ್ನು ಕೊಡ್ಬೇಕಂತ ಇಲ್ಲ, ಇನ್ನು ನಿಮ್ಗೆ ಇದು ಮಾಡ್ಬೇಕು ಅಂತ ಆಗತ್ತೇನೆ ಇಲ್ಲ. ಯಾಕಂದ್ರೆ ಇದು ನೀವು ಕೊಯ್ಲಿಕ್ಕೆ ರೆಡಿ ಆಗಿದೆ. ಹೌದು, ಕೊಯ್ಲಿಕ್ಕೆ ರೆಡಿ ಆಗಿದೆ. ಇದು ಇನ್ನು ನಾಳೆಗೆ ಇನ್ನು ಕೊಡುದೇ. ಇದು ಎಷ್ಟು ಇದು ಮಾಡಿದ್ದೀರಿ ಸರ್? ಇದು ಇದ್ರಲ್ಲಿ ನಾನು ಅಂದ್ರೆ ಒಂದು ಸ್ಟ್ರೇ ತಂದ್ರೆ 60 ಗಿಡ ಏನ ಇತ್ತು. ಅದರಲ್ಲಿ 30 ಗಿಡ ಏನ ನೆಟ್ಟಿದೆ ನಾನು. ಮತ್ತೆ ಸ್ವಲ್ಪ ಎಲ್ಲರಿಗೆ ಇಲ್ಲಿ ಲೈನ್ ಅಲ್ಲಿ ಇತ್ತಲ್ಲ, ಈ ಲೈನ್ ಅಲ್ಲಿ ಕೂಡ ಇತ್ತು. ಅದು ನಿನ್ನೆ ತೆಗ್ದಿದ್ದೇನೆ. ನಿನ್ನೆ ತೆಗೆದೆಲ್ಲ ಮಾರಾಟ ಮಾಡಿದ್ರಿ? ಹೌದು. ಹಾಗಾದ್ರೆ ಇದು ಬೆಳೆಯಲಿಕ್ಕೆ ಆಗ್ತದೆ ಅಲ್ವಾ? ಊರಲ್ಲಿ ಕೂಡ ಆಗ್ತದೆ, ಮನಸ್ಸು ಮಾಡ್ಬೇಕು. ಆಗುದಿಲ್ಲ ಅಂತ ಯಾವುದಿಲ್ಲ. ಎಲ್ಲ ಮೂಲಂಗಿ, ಕ್ಯಾರೆಟ್, ಈರುಳ್ಳಿ ಎಲ್ಲ ಆಗ್ತದೆ ಇಲ್ಲಿ. ನಾವು ಕೆಲವು ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲ, ಎರಡನೇದು ನೀವು ಗಿಡ ತಂದು ನೆಟ್ಟು ಎಷ್ಟು ಸಮಯ ಆಯ್ತು ಈಗ ಫೀಲ್ಡಿಗೆ ಬರುವಾಗ? 3 ತಿಂಗಳು ಬೇಕಲ್ಲ? ಬೇಕು. ಇದಕ್ಕೆ ನೀರು, ಗೊಬ್ಬರ ಕರೆಕ್ಟ್ ಆಗಿ ಕೊಟ್ರೆ ಆಯ್ತು. ಕೊಡ್ತಾ ಇರ್ಬೇಕು. ನೋಡಿ ನೋಡಿ ವೀಕ್ಷಕರೇ, ಒಳ್ಳೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಮಣ್ಣು ಅಂದ್ರೆ ನುಸುಲು ಬೇಕು. ಅದ್ರದ್ದು ನುಸುಲು ಇದ್ರೆ ಗಟ್ಟಿ ಇದ್ರೆ ಅದು ಗಿಡ ಮೇಲೆ ಬರ್ತದೆ. ಅಡಿಯಲ್ಲಿ ಸ್ಮೂತ್ ಇರ್ಬೇಕು. ಅದ್ರದೆಲ್ಲ ಗಿಡ ಎಲ್ಲ ಸ್ವಲ್ಪ ದಂಡೆ ಎಲ್ಲ ಅದರ ಮೇಲೆ ಬಂದಿದೆ ನೋಡಿ. ಹೌದು, ಹೀಗೆ ಬರ್ತದೆ. ಅಡಿ ಅದು ಗಟ್ಟಿ ಸಿಕ್ಕಿದೆ, ಹಾಗೆ ಅದು ಮೇಲೆ ಬಂದಿದೆ. ಅಂದ್ರೆ 1.5 feet ಅಡಿಯಲ್ಲಿ ಗುಂಡಿ ಮಾಡಿ ನುಸುಲು ಮಣ್ಣನ್ನು ಅದಕ್ಕೆ ಮಾಡಿ ಇಡ್ಬೇಕು ಅಂತ ಹೇಳುದಲ್ವಾ? ಹೌದು, ಉತ್ತಮ ಒಂದು ನೋಡಿ ವೀಕ್ಷಕರೇ, ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಆಗುವುದಿಲ್ಲ ಅಂತ ನಮ್ಮ ಊರಲ್ಲಿ
ಸುಮ್ನೆ ಇಡುದು. ಯಾಕಂದ್ರೆ ಹೌದು ಯಾವ ಇದಕ್ಕೂ ಈ ಕ್ಯಾಬೇಜಿ ಅಥವಾ ಬೇರೆ ತರಕಾರಿ ಆಗ್ತದೆ, ಹೌದು. ಇದರ ಮಾಹಿತಿ ನಮ್ಗೆ ಬೇಕು ಅಷ್ಟೇ. ಹ್ಮ್. ಓಕೆ ಸರ್. ಬೇರೆ ಏನೆಲ್ಲ ಬೆಳಿತೀರಿ ಸರ್ ನೀವು? ಬೇರೆ ಬದನೆ, ಹೀರೆಕಾಯಿ, ಅಲಸಂಡೆ, ತೊಂಡೆಕಾಯಿ, ಹ್ಮ್. ಮತ್ತೆ ಮುಳ್ಳು ಸೌತೆ ಹ್ಮ್. ಇಷ್ಟು ಈಗ ಸದ್ಯ ಮಾಡಿದೆ. ಅದೇ ಈ ಸಲ ಎಲೆ ಎಲ್ಲ ಹಳದಿ ಆಗುದು ಸ್ವಲ್ಪ ಬಂದಿದೆ, ಹಾಗೆ ಸ್ಪ್ರೇ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಹ್ಮ್. ಇನ್ನು next ನೋಡುವಣ ಅದು ಒಮ್ಮೆ. ಹಾ ನೋಡು. ನೋಡಿ ವೀಕ್ಷಕರೇ, ಇವರ ಇನ್ನೊಂದು ಕೃಷಿ ಬದನೆ. ನೋಡಿ, ಗುಳ್ಳ ಬದನೆ ಅಂತ ಹೇಳ್ತೇವೆ. ಗುಳ್ಳ ಅಲ್ಲ, ಗುಳ್ಳಲ್ಲ ಇದು, ಗುಳ್ಳ ಅಲ್ಲ ಅಲ್ಲ, ಎಲ್ಲ ಒಂದೊಂದು ಗಿಡ ಉಂಟು ಅಷ್ಟೇ. ಇದೆಲ್ಲ ಬೀಜಕ್ಕೆ ಬಿಟ್ಟಿದ್ದಾರೆ ನೋಡಿ. ನೋಡಿ ಇದೆಲ್ಲ ಅವರು ಬದನೆಯನ್ನು. ಇದೆಷ್ಟು ಸಮಯ ಆಯ್ತು ಸರ್ ಈ ಗಿಡಕ್ಕೆ? ಇದಕ್ಕೆ 4 ತಿಂಗಳಾಯ್ತು. 4 ತಿಂಗಳಾಯ್ತಲ್ಲ. ಇದು ಒಂದು ನೋಡಿ ಮೆಣಸು ಎಲ್ಲ. ಅದೇ ಇಲ್ಲೇ ಬೀಜ ಮಾಡಿದ್ದು ನೋಡಿ ಇಷ್ಟೆಲ್ಲ ಒಂದು ಗಿಡ. ಇದು ಮೆಣಸು ಅಲ್ವಾ? ಇದು ನಮ್ಮ ಖಾರ ಮೆಣಸು. ಖಾರ ಮೆಣಸು ಹೌದಾ? ಇಲ್ಲಿ ಒಂದು ಗಿಡ ಅದ, ಇದರಲ್ಲಿ ಹಣ್ಣಾಗಿ ಬಿಟ್ಟು ಅಲ್ಲ, ಇಲ್ಲಿ ಒಂದು ಉಂಟು ನೋಡಿ. ಹೌದೌದು. ಅಲ್ಲ ಇದೆಲ್ಲ ನೆಟ್ಟಿದ್ದೇನೆ ಅಲ್ಲಿ. ಒಳ್ಳೆ ಚೆನ್ನಾಗಿ ಇದು ಬಂದಿದೆ ನಿಮ್ಗೆ. ಮೆಣಸು ಚೆನ್ನಾಗಿ ಆಗಿದೆ. ಚೆನ್ನಾಗಿ ಆಗಿದೆ. ಎಷ್ಟು ಸಸಿ ಉಂಟು ಸರ್ ಇದರಲ್ಲಿ? ಯಾವುದು ಬದನೆ? ಬದನೆ 30 ಉಂಟು. 30 ಸಸಿ ಉಂಟಲ್ಲ. ಇದಕ್ಕೆ ನೀವು ಈ ತರ ಸಪೋರ್ಟ್ ಕಟ್ಬೇಕಲ್ಲ? ಹೌದು, ಅದೊಂದು ಗೆಲ್ಲೆಲ್ಲ ಕಟ್ ಆಗ್ತದೆ ಭಾರ ಆಗುವಾಗ. ಅದಕ್ಕೆ ಈ ತರ ಕಟ್ಟಿದ್ರೆ ಅದ್ರ ಮೇಲೆ ಗೆಲ್ಲೆ ಇಟ್ಟು ಅಲ್ಲಿಗೆ ಕಟ್ಟಿ ಬಿಟ್ರೆ. ಇದು ಸಸಿ ನೀವೇ ಮಾಡುದಲ್ವಾ? ಹೌದು, ನಾವೇ ಸ್ಪ್ರೇ ಅಲ್ಲಿ ಮಾಡುದು, ಬೀಜ ಹಾಕಿ. ಯಾಕಂದ್ರೆ ಇಲ್ಲಿ ನೋಡಿ ಬೀಜಕ್ಕೆ ನೀವು ಬಿಟ್ಟಿದ್ದೀರಿ ಅಲ್ವಾ? ಹೌದೌದು, ನಿಮ್ಗೆ ಸ್ವಂತವಾಗಿ ನೀವು ಮಾಡ್ತಾ ಹೌದು. ನೋಡಿ ಇವರು ಬೀಜಕ್ಕೆ ಬಿಟ್ಟದಂತ ನೋಡಿ, ಇಲ್ಲಿ ಹಣ್ಣಾಗ್ತಾ ಬರ್ತಾ ಇದೆ. ಒಳ್ಳೆ ಹಣ್ಣಾದ ನಂತರ ಇದನ್ನು ಇವರು ಬೀಜವನ್ನು ತೆಗೆದಿಡುದು ಮಾಡ್ತಾರೆ. ನೋಡಿ ಬೆಳೀತಾ ಇದ್ದಾರೆ. ಈಗ ಇದನ್ನು ಕ್ಲೀನ್ ಮಾಡಿದ್ದಾರೆ, ಎಲ್ಲ ಆದದ್ದು ಎಲ್ಲ ತೆಗೆದು ಇನ್ನು ಸೆಟ್ ಮಾಡ್ಲಿಕ್ಕೆ ಇದೆ. ನೋಡಿ ಇವರು ಈಚೆಲ್ಲ ಬೆಂಡೆಕಾಯಿ ಮಾಡಿದ್ದಾರೆ. ಅದರ ಸಹ ಇದಾಯ್ತು, ಸಂಪೂರ್ಣ ಕೊಯ್ಲಾಗಿ ಇನ್ನದು ತೆಗಿಲಿಕ್ಕೆ. ಹೌದೌದು, ಅಲಸಂಡೆ ಆಯ್ತು. ಇದು ಯಾವ ಇದು ತಳಿ ಸರ್ ಇದು ಅಲಸಂಡೆ? ಹೌದು, ಮೀಟರ್ ಅಂದ್ರೆ ಟೊಕಿಟಾ ಕಂಪನಿ ಅವರದು. ಟೊಕಿಟಾ. ಇದರಲ್ಲಿ ತುಂಬಾ ಆಗಿರ್ಬೋದಲ್ಲ ಈಗ ಎಲ್ಲ. ಈ ಸಲ ಸ್ವಲ್ಪ ಹಳದಿ ಎಲೆ ಅದು ಬಂದು ಅದೆಂತ ಹೇನು ಬರುದು ಅಂತ ಹೇಳ್ತಾರಪ್ಪ. ಹಾಗೆ ಈ ಎಲೆ ಎಲ್ಲ ಇದು ಮಾಡ್ತಾರೆ ಅಲ್ಲ, ಈ ತರ ಆಗ್ತದೆ. ಅಂದ್ರೆ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿದ್ರೆ ಇದು ಕಂಟ್ರೋಲ್ ಮಾಡಬಹುದು. ನೀವು ಅದು ಮಾಡ್ಲಿಲ್ಲ. ಹೌದು, ಇದೆಲ್ಲ ಕಷ್ಟ ಆಗ್ತದೆ. ಇದು ಈಗ 5 ದಿವಸ ಆಯ್ತು ನೆಟ್ಟು. ಹೌದು, ನೀವು ಸಸಿ ಇದರಲ್ಲಿ ಮಾಡಿ ಇಲ್ಲಿ ನೆಡುದಲ್ವಾ? ಹೌದೌದು, ಸ್ಪ್ರೇ ಅಲ್ಲಿ ಮಾಡಿ. ಎಷ್ಟು ಇಲ್ಲಿಂದ ಅಲ್ಲಿ ತನಕ ಇದೆ. ಯಾವುದು ಇದು ಸರ್ ಗೆಣಸು? ಗೆಣಸು ಅಂದ್ರೆ ಇದು ಒಂದು ಕೇಸರಿ ಬಣ್ಣದ್ದು. ಇದು ಧರ್ಮಸ್ಥಳದವರು ರೂಪೇಶ್ ಅಂತ ಇದ್ದಾರೆ, ಸಾವಯವ ಕೃಷಿಕರು. ಹೌದು, ಅವರ ಕಡೆಯಿಂದ ಬಳ್ಳಿ ತಕೊಂಡು ಬಂದದ್ದು. ಇದರಿಂದ ಸ್ವಲ್ಪ ತಕೊಂಡು ಬಂದೆ. ಒಂದು ಕಳೆದ ವರ್ಷ ಸ್ವಲ್ಪ ಮಾಡಿದೆ. ಈ ಸಲ ಹುಲ್ಲು ಬರುವುದಕ್ಕೆ ಆದ್ರೂ ನೆಟ್ಟು ಬಿಡುವ ಅಂತ ಹೇಳಿ ಅದಕ್ಕೆ ನೆಟ್ಟು ಬಿಟ್ಟ. ಈ ಸಲ ಚಂದ ಬಂದಿದೆ ಮಾತ್ರ. ಹೌದಲ್ವಾ? ಒಂದು ಹಸಿರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಹೌದೌದು, ಎಲ್ಲ ಎಷ್ಟು ದೊಡ್ಡದುಂಟು ಸರ್ ಇದು. ಹೌದು, ಅದಂದ್ರೆ ಇದರಲ್ಲಿ ವರ್ಷಾಲು ಕೃಷಿ ಮಾಡ್ತಾ ಇರುದಲ್ಲ, ತರಕಾರಿ ಇಲ್ಲ. ಹಾಗೆ ಗೊಬ್ಬರ ಸೊಪ್ಪು ಎಲ್ಲ ಹಾಕಿದೆಲ್ಲ, ಕಾಂಪೋಸ್ಟ್ ತರ. ಹಾಗೆ ಮಣ್ಣು ಕೂಡ ಸ್ವಲ್ಪ ಕಪ್ಪು ಬಂದಿದೆ, ಅದರಿಂದ ಚೆನ್ನಾಗಿ ಇದಾಗಿದೆ. ಹೌದು, ಇದರ ಇದು ಟೇಸ್ಟ್ ಹೇಗಿದೆ ಸರ್? ಟೇಸ್ಟ್ ಚೆನ್ನಾಗಿದೆ. ಇದು ಸಾಧಾರಣ 1 kg ವರೆಗೆ ಬರ್ತದೆ. ಅದು ಒಂದು ಗೆಣಸು. ಒಂದು ಗೆಣಸು ತೋರ ಬರ್ತದಲ್ಲ, ದಪ್ಪ ಬರ್ತದೆ. ಮರ ಗೆಣಸು ಹಾಗೆ. ಹೌದೌದು, ದಪ್ಪ ರೌಂಡ್ ತರ ಆಗಿ. ನೋಡಿ ಅಲ್ಲಿ ಸಹ ಅವರು 2 ಸಾಲ್ ಮಾಡಿದ್ದಾರೆ, ಅಲ್ಲಿ ಒಂದು ಇದೆ. ಇದರ ಮೇಲೆ ನೀವು ತೊಂಡೆಕಾಯಿ ಅಂದ್ರೆ ಇದು ಫಸ್ಟಿಗೆ ನೆಟ್ಟದು ತೊಂಡೆ. ಇದು ಬಲ್ಲಿ ಅದು ಅಷ್ಟು ಚೆನ್ನಾಗಿ ಬರ್ಲಿಲ್ಲಲ್ಲ, ಹಾಗೆ ಇದರ ಮಧ್ಯಕ್ಕೆ ನೆಟ್ಬಿಟ್ಟ. ಇಲ್ಲಾಂದ್ರೆ ಹೆಚ್ಚು ನೆರಳು ಬಂದ್ರೆ ಇದು ಅಷ್ಟು ಗೆಣಸು ಹಿಡಿಯುದಿಲ್ಲ. ಅದು ಬಿಸಿಲಿದ್ರೆ ಮಾತ್ರ ಅಲ್ವಾ? ಇದ್ರಲ್ಲಿ ಹೇಗೆ ಬರ್ತದೆ ಅಂತ ಇನ್ನು ಗೊತ್ತಿಲ್ಲ ನನಗೆ. ಇದು ಫಸ್ಟ್ ಟೈಮ್ ಇದು ಮಾಡುದು ನೀವು? ಹೌದು, ಸಾಲ್ ಮಾಡಿ ಈ ರೀತಿ. ಹೌದು, ನೋಡುವ ಬರುವುದಕ್ಕೆ ಅಂತ ನೆಟ್ಟಿಟ್ಟು. ಅಲ್ಲಿ ಬಲ್ಲಿ ಇತ್ತು, ಅದಕ್ಕೆ ಒಂದು ನೆಟ್ಟು ಬಿಟ್ಟದು ಸುಮ್ಮನೆ. ಇದು ಕೊಯ್ಲಿಲ್ಲ ಸರ್, ಎಲ್ಲ ಹಣ್ಣಾಗಿದೆ. ಅದು ಕೆಲವು ಹಕ್ಕಿಗೆಲ್ಲ ತಿನ್ಲಿಕ್ಕೆ ಒಂದೊಂದು ಹುಳ ಎಲ್ಲ ಬಂದು ತಿಂದು ಹೋಗ್ತದೆ ಅಲ್ಲ, ಒಂದೊಂದು ಹಣ್ಣಾಗ್ಲಿಕ್ಕೆ ಅಲ್ಲೇ ಬಿಟ್ಟದು ಅಲ್ವಾ? ಇದು ನಮ್ಮ ಊರಿದಲ್ವಾ? ಊರಿದು. ಚೆನ್ನಾಗಿ ಇದೆ. ಇವತ್ತು ಕೊಟ್ಟೆ ಒಂದು 20 kg. ಹೌದಾ? ದೊಡ್ಡದು ಎಲ್ಲ ಇದು ಮಾಡಿದಿರಿ ಅಲ್ಲ, ಕೊಯ್ಲು ಮಾಡಿದ್ದೀರಿ? ಹೌದು, ನೋಡಿ ದೊಡ್ಡ ಇದರಲ್ಲಿ ಮಾಡಿದ್ದಾರೆ. ನೋಡಿ ಎಷ್ಟು ಬುಡ, ತುಂಬಾ ಬುಡ ಉಂಟು ಅಂದ. ತುಂಬಾ ಉಂಟು. ಇದರಲ್ಲಿ 5 ಸಾಲ್ ಇತ್ತು, ಸಿಕ್ತಿತ್ತು ಅಲ್ವಾ? ಅದೆಲ್ಲ ಬಲ್ಲಿ ಎಲ್ಲ ಹೋಯ್ತು. ಅಲ್ಲೆಲ್ಲ ಕೆಲವು ಒಣಗ್ತಾ ಬಂತಲ್ಲ, ಈ ತರ. ಎಷ್ಟು ದೊಡ್ಡ ಇದರಲ್ಲಿ ಇವರು ಇದು ಮಾಡ್ತಾರೆ ನೋಡಿ. ನೋಡಿ ವೀಕ್ಷಕರೇ, ಇವರ ಇನ್ನೊಂದು ಸೈಡ್ಗೆ ನಾವು ಬಂದಿದ್ದೇವೆ. ಇಲ್ಲಿ ಇವರು ಹೀರೆ ಬೆಳಿತಾರೆ ನೋಡಿ.
ಇದರಲ್ಲಿ ಎಲ್ಲ ನೋಡಿ ಇಲ್ಲೆಲ್ಲ ಇದರ ಬುಡ ನೋಡಿ. ಈಗ ಚಪ್ಪರ ಇಟ್ಟು ಚಪ್ಪರಕ್ಕೆ ಬಿಟ್ಟಿದ್ದಾರೆ. ಸರ್, ಎಷ್ಟು ಬುಡ ಉಂಟು ಸರ್ ಇದರಲ್ಲಿ 20 ಬುಡ ಉಂಟು. ಇದಕ್ಕೂ ಸಹ ನೀವು ಇದೊಂದು ಇದು ಮಾಡಿದಿರಿ ಸರ್? ಹೌದು, ಚಿಟ್ಟೆ ಎಲ್ಲ ಹೀರೆ ಎಲ್ಲ ತೂತು ಮಾಡಿ ಆಗ್ತದೆ ಅಲ್ಲ, ಅದಕ್ಕೋಸ್ಕರ ಇದರ ಒಳಗೆ ಬಂದು ಬೀಳ್ತದಲ್ಲ. ಹೌದು. ಅದು ಹೇಗೆ ಒಳಗೆ ಹೋಗ್ತದೆ ಸರ್? ಅದೇ ಇದರ ಮೇಲೆ ತೂತು ಉಂಟು. ಇಲ್ಲಿ ಅದನ್ನ ಪರಿಮಳ, ಅಲ್ಲಿ ಒಂದು ಟ್ಯಾಬ್ಲೆಟ್ ತರ ಉಂಟು, ಪರಿಮಳಕ್ಕೆ ಅದರ ಒಳಗೆ ಹೋಗಿ ಮತ್ತೆ ಅಲ್ಲಿ ಸತ್ತು ಹೋಗ್ತದೆ. ಎಷ್ಟು ಇದು ಮಾಡಿದ್ರು ಇದು ನಿಮ್ಗೆ ಹಾಳು ಮಾಡುದು, ಡ್ಯಾಮೇಜ್ ಮಾಡುದು ಮಾಡ್ತದೆ. ಹೌದು. ನೋಡಿ ಎಷ್ಟು ಬುಡ ಉಂಟು ಸರ್ ಇದು? 20 ಬುಡ. 20 ಬುಡ ಉಂಟಲ್ಲ. ಎಲ್ಲ ಇದಕ್ಕೆ ನೆಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಇವರು ಸ್ಪ್ರೇ ಮಾಡದೆ ಎಲ್ಲ ಎಂತ ಕೀಟಗಳು ಎಲ್ಲ ಬಂದು ಡ್ಯಾಮೇಜ್ ಮಾಡ್ತಾ ಇರ್ತದೆ. ಹೆಚ್ಚು ಇದಾಗಿದೆ ಎಲ್ಲ. ಚೆನ್ನಾಗಿ ಬಂದಿದೆ. ಇದಕ್ಕೆ ಏನೆಲ್ಲ ಕೊಡ್ತೀರಿ ಸರ್ ಗೊಬ್ಬರ? ಇದರಲ್ಲಿ ಅದೇ ಸುಡು ಮಣ್ಣು, ಸಗಣಿ ನೀರು, ಮತ್ತೆ ಸುಫಲ ಕೊಡ್ತೇನೆ. ಸ್ವಲ್ಪ ಅದು ಕೊಡ್ತೀರಲ್ಲ? ಹೌದು. ಈ ತರ ಸ್ಪ್ರೇ ಕೈ ಬೇವಿನ ಎಣ್ಣೆ ಮಾತ್ರ ಎಷ್ಟು ಕೊಟ್ಟದ್ದು ಅಲ್ವಾ? ಇನ್ನು ನೆಕ್ಸ್ಟ್ ಕೆಮಿಕಲ್ ಕೊಡ್ಬೇಕಾಗ್ತದೆ ಅಲ್ವಾ? ಇಲ್ಲಾದ್ರೆ ನಿಮ್ಗೆ ಇಂತ ಫುಲ್ ಲಾಸ್ ಆಗಿದೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಆ ತರ ಆಗಿದೆ. ಹೌದೌದು. ನೋಡಿ ಇದೆಲ್ಲ ಕೆಲವರದ್ದು ಇಷ್ಟು ದೊಡ್ಡದು ಬರ್ತದೆ ಸರ್. ಅದು ಹೇಗೆ ಸರ್? ಅದು ಬೀಜ ಕೆಲವು ಇದರಲ್ಲಿ ಹೈಬ್ರಿಡ್ ಆದ್ರೆ ಉದ್ದ ಬರ್ತದೆ ಹಾಗೆ. ನೋಡಿ ಇವರದೊಂದು ಬಸಳೆ ನೋಡಿ, ಇಲ್ಲಿ ಬೀಜ ಹಾಕಿ ಮಾಡಿದ್ವಿ, ಹಸಿರಾಗಿ ಬಂದಿದೆ ನೋಡಿ. 2 ಬುಡ ಉಂಟು ನೋಡಿ, ಇಲ್ಲಿ ಉಂಟು. ನೋಡಿ ವೀಕ್ಷಕರೇ, ಮುಳ್ಳು ಸೌತೆ ನೋಡಿ ಇಲ್ಲೆಲ್ಲ ಬಂದಿದೆ ನೋಡಿ, ಇದು ಬೆಳೆದಿದ್ದಾರೆ ನೋಡಿ ಸರ್. ಇದು ಈಗ ನೀವು ಇದು ಮಾಡಿದೀರಾ, ಕೊಯ್ಲು ಮಾಡಿದೀರಾ? ಹೌದು, ಕೊಯ್ಲು ಮಾಡಿದ್ದೇನೆ. ಇವತ್ತು ಕೊಯ್ಲಿಲ್ಲ, ಒಂದು ವಾರ ಆಯ್ತು ಕೊಯ್ಲು ಶುರು ಮಾಡಿ ಅಲ್ವಾ? ಇದು ಯಾವುದು ಸರ್ ತಳಿ? ಇದು ಬೀಜ ಇದು ಪ್ಯಾಕೆಟ್ ತಕೊಂಡು ಬಂದ ಟೊಕಿಟ ಅವ್ರದ್ದು. ಇದಕ್ಕೆ ಎಷ್ಟು ಕೆಲಸ ಮಾಡಿದ್ದಾರೆ ನೋಡಿ, ಇದಕ್ಕೆಲ್ಲ ಸಪೋರ್ಟ್ ಕೊಟ್ಟು, ಇದಕ್ಕೆಲ್ಲ ಈ ಬಳ್ಳಿ ಹೋಗ್ಲಿಕ್ಕೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಒಟ್ಟು 4 ಸಾಲು ಇದೆ ಅಲ್ವಾ ಸರ್? ಹೌದು. ಇದರಲ್ಲಿ 2, ಅದರಲ್ಲಿ 2. ನೋಡಿ ಇಲ್ಲಿ ಎಷ್ಟು ಸ್ಟ್ರೇಟ್ ಆಗಿ ಬಂದಿದೆ ನೋಡಿ. ತುಂಬಾ ಕಷ್ಟ ಪಡ್ತಾರೆ, ಆದ್ರೆ ಇವರಿಗೆ ಕೀಟಗಳೆಲ್ಲ ಬಂದು ತುಂಬಾ ಡ್ಯಾಮೇಜ್ ಮಾಡ್ತದೆ. ಬಸಳೆ ಒಂದು ದಂಪು ಅಷ್ಟು ಚೆನ್ನಾಗಿ ನೋಡಿ. ಇಲ್ಲಿ ಇವರು ಬಸಳೆ ಮಾಡಿದ್ದಾರೆ ನೋಡಿ. ನಿಮ್ಗೆ ಬಸಳೆದೊಂದು ವಿಡಿಯೋ ತೋರಿಸಿದ್ದೆ, ಇದೇ ರೀತಿಯಲ್ಲಿ ಇವರು ಮಾಡಿದ್ದಾರೆ. ಅವರು ದೊಡ್ಡ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ, ಇವರು ಸಣ್ಣ ರೀತಿಯಲ್ಲಿ ಆದ್ರೂ ಈ ತರ ಮಾಡಿದ್ದಾರೆ ನೋಡಿ. ಈ ತರ ಮಾಡ್ಬೇಕು ವೀಕ್ಷಕರೇ ನೋಡಿ. ಅಗಲ ಜಾಸ್ತಿ ಇಲ್ಲ, ಒಂದು 2 ಫೀಟ್ ಅಗಲ ಮಾಡಿ ಹತ್ತಿರ ಕಂಬ ಹಾಕಿ ನೋಡಿ. ಡಿಸ್ಟೆನ್ಸ್ ನೋಡಿ, ಇಷ್ಟು ಡಿಸ್ಟೆನ್ಸ್ ಇಟ್ಟು ಇವರು ನೆಟ್ಟಿದ್ದಾರೆ ನೋಡಿ. ಒಳ್ಳೆಯಾಗಿ ಬಂದಿದೆ ಸರ್. ಇದಕ್ಕೂ ಇದು ಸಹ ನಿಮ್ಗೂ ಸಹ ಇದು ಎಂತದ್ದು ಬಾಧೆ ಉಂಟು? ರೋಗ ಉಂಟು, ಕೆಂಪು ಚಿಕ್ಕೆದು ಇವರಿಗೂ ಸಹ ಇದೆ. ಗಿಡದಲ್ಲಿ ಇತ್ತದು. ಅದರಲ್ಲಿ ಏನು ಸಮಸ್ಯೆ ಇಲ್ವಾ? ಸಮಸ್ಯೆ ಏನಿಲ್ಲ ಅಲ್ವಾ? ಅದು ಒಂದು ಇದ್ರೆ ಅದೇ ದಂಡಿಗೆ ಫುಲ್ ಬರ್ತದೆ ಅದು. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಸರ್. ವಾರಕ್ಕೊಮ್ಮೆ ಕೊಯ್ಯಲು ಮಾಡ್ತೀರಾ ಇದು? ನಾವು ಇಲ್ಲಿ ಅಂದ್ರೆ ಜನ ಬಂದಾಗೆ ಕೊಯ್ದು ಕೊಡುದು. ನೋಡಿ ಇವರದ್ದು ಬಪ್ಪಂಗಾಯಿ ಅಂದ್ರೆ ಪಪ್ಪಾಯಿ ಚೆನ್ನಾಗಿ ಬಂದಿದೆ ನೋಡಿ. ಅದರಲ್ಲಿ ಹಣ್ಣಾಗಿದೆ. ಇಡೆಯಲ್ಲಿ ಏನಾದ್ರೂ ಒಂದು ಬೆಳೆಸ್ತಾರೆ, ಹಾಕಿದ್ದಾರೆ ನೋಡಿ. ಸಣ್ಣ ಸಸಿ ಬಂದಿದೆ. ಎಷ್ಟು ಸಮಯ ಆಯ್ತು ಸರ್ ಇದಕ್ಕೆ? ಇದು ಸ್ಟ್ರೇಲಿ ಬೀಜ ಹಾಕಿದ್ದು. ಇದು ನೆಟ್ಟು 1 ವಾರ ಆಯ್ತು. ಅದಕ್ಕೆ ಸೊಪ್ಪೆಲ್ಲ ಹಾಕ್ಬೇಕಷ್ಟೇ. ಇನ್ನು ಇದಕ್ಕೆ ಗೊಬ್ಬರ ಎಲ್ಲ ಕೊಡ್ಬೇಕಷ್ಟೇ ಅಲ್ಲ? ಹೌದು. ಚೆನ್ನಾಗಿ ಬಂದಿದೆ ನೋಡಿ.
ಎಲ್ಲ ಇಷ್ಟು ಬೀಜ ಎಲ್ಲ ಇದಾಕಿ ಸಸಿ ಮಾಡಿ ಇಲ್ಲಿ ತಂದೆಲ್ಲ ನೆಡ್ತಾರೆ. ಇಟ್ಲ ನಡು ನಡುಕು ಅಂತ ನೋಡಿ ಗೊಂಡೆ ಹೂ, ಈ ಗೊಂಡೆ ಹೂ ಯಾಕೆ ಇದು ಈ ಕೀಟಗಳನ್ನು ಅವಾಯ್ಡ್ ಮಾಡ್ಲಿಕ್ಕೆ ಇದನ್ನು ನೆಡುವುದು. ನೋಡಿ ಇವರು ಈಗ ಆರಂಭ ಮಾಡಿದ್ದಾರೆ, ಯಾಕಂದ್ರೆ ಇದರ ಒಂದು ಸ್ಮೆಲ್ಲಿಗೆ ಯಾವುದೇ ಕೀಟಗಳು ಬರುವುದಿಲ್ಲ ಅಂತ ಒಂದು ಸೈಂಟಿಸ್ಟೇ ಹೇಳ್ತಾ ಇದ್ದಾರೆ. ಅದರಿಂದ ಇವರು ಮಾಡಿದ್ದಾರೆ ನೋಡಿ. ಇನ್ನು ಇದರಲ್ಲಿ ಗೊಂಡೆ ಹೂ ಆದ ಕೂಡಲೇ ಇವರಿಗೆ ಸ್ವಲ್ಪ ತರಕಾರಿಗೆ ಸ್ವಲ್ಪ ಪ್ರಯೋಜನ ಆಗ್ಬಹುದು ಅಲ್ವಾ ಸರ್? ಹೌದು. ವೀಕ್ಷಕರೇ, ಹರೀಶ್ ಉಜಿರೆ ಅವರ ಕೃಷಿ ಕುಟುಂಬ ನೋಡಿ. ಇವರು ಇಲ್ಲಿ ಇಷ್ಟು ಎಲ್ಲ ನಾವು ತೋರಿಸಿದ್ದು ಇದೇ ಕುಟುಂಬ. ನಿಮ್ಮ ಹೆಸರು? ರಶ್ಮಿ. ಮೈಕೋ ರಶ್ಮಿ. ರಶ್ಮಿ. ಚಿತ್ರ. ಏನ್ ಮಾಡ್ತೀರಿ? ನಾವು ಸೆಕೆಂಡ್ ಪಿ ಆಯ್ತು. ಎಲ್ಲಿ? ಬೆಳ್ತಂಗಡಿ ಗವರ್ಮೆಂಟ್. ನೀನೆಷ್ಟೇ ಕ್ಲಾಸ್? 6th. ಅಂಚೆ ಅಕ್ಕ ಇದು ನಂಬುದಾರೆ ವಾರಿಜ. ನೋಡಿ ಹರೀಶ್ರೇ, ಒಂದು ಉಜಿರೆ ಪೇಟೆಯಲ್ಲಿ ಒಂದು ಮನೆ ಮಾಡಿ ನಿಮಗೆ ಸಾಧ್ಯವಾದ ಮಟ್ಟಿಗೆ ತರಕಾರಿಯನ್ನು ಬೆಳೆದು ಒಳ್ಳೆ ರೀತಿಯಲ್ಲಿ ಒಂದು ಜೀವನ ಮಾಡ್ತಾ ಇದ್ದೀರಿ. ಹೌದು. ಇತರರಿಗೆ ನೀವೊಂದು ಕಿವಿ ಮಾತು ಹೇಳುದಾದ್ರೆ ಏನ್ ಹೇಳ್ತೀರಿ? ಒಂದು 5 ಸೆನ್ಸ್ ಜಾಗ ಇದ್ದರು ಒಂದು ಬೇರೆ ಈಗ ಗದ್ದೆ ಎಲ್ಲ ಭತ್ತ ಮಾಡದೆ ಇದು ಹಾಗೆ ಬಿಟ್ಟದೆ ಇದ್ರೆ ಅದರಲ್ಲಿ ತರಕಾರಿ ಮಾಡಿದ್ರು ಜೀವನಕ್ಕೆ ತೊಂದರೆ ಇಲ್ಲ, ಮಾಡ್ಬೋದು ಅಂತ ಒಂದು ಅಭಿಪ್ರಾಯ. ಮನಸ್ಸಿಟ್ಟು ಮಾಡ್ಬೇಕಾಗ್ತದೆ. ಒಮ್ಮೊಮ್ಮೆ ಕೈ ಸುಟ್ಟು ಹೋಗ್ತದೆ, ಏನು ಮಾಡಕ್ಕಾಗಲ್ಲ. ಒಮ್ಮೊಮ್ಮೆ ಚೆನ್ನಾಗಿ ಬರ್ತದೆ, ತೊಂದರೆ ಇಲ್ಲ, ಮಾಡ್ಬೋದು. ನೀವು ಇಷ್ಟೆಲ್ಲ ಕೃಷಿ ಮಾಡ್ತೀರಲ್ಲ, ನಿಮ್ಮ ಮನೆಯವರೆಲ್ಲ ಮಕ್ಕಳು ಎಲ್ಲರೂ ಒಟ್ಟು ಸೇರಿ ಸಹಕಾರ ಕೊಡ್ತಾರಾ? ಹೌದು. ಈಗ 1 ಗಂಟೆ ನಾವು ಅಲ್ಲಿ ಅರಿವೆ ಬೀಜದ್ದು ಸೊಪ್ಪಿದೆಲ್ಲ ಮೊಟ್ಟೆ ಎಲ್ಲ ಬಂದು ತಿಂದು ಹಾಲಾಗಿತ್ತು, ಅದನ್ನೆಲ್ಲ ತೆಗೆದು ಈಗ 1 ಗಂಟೆ ಕೆಲಸ ಮಾಡಿ ನಾವು ಬಂದಿದ್ದೇವೆ. ನಾವು ಎಲ್ಲರ ಒಟ್ಟು ಸೇರಿ ಮಾಡ್ತೇವೆ. ಹಾಗೆ ಇದು ತರಕಾರಿ ಸಹ ಒಂದು ಬೆಳೆಸ್ಲಿ, ಎಜುಕೇಶನ್ ಸಹ ಮಾಡ್ತಾ ಇದ್ದಾರೆ, ನಿಮ್ಮ ಮನೆಯವರು ಸಹ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಒಂದು ಜೀವನ ಮಾಡ್ತಾ ಇದ್ದೀರಿ. ಖಂಡಿತ ನಿಮ್ಗೆ ನಮ್ಮ ವೀಕ್ಷಕರ ಪರವಾಗಿ ಮತ್ತೆ ನಮ್ಮ ಎಲ್ಲ ಒಂದು ಟೀಮ್ ಪರವಾಗಿ ನಿಮ್ಗೆ ಧನ್ಯವಾದ ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.